Morning. This is Nagendra Kumar, Assistant Professor of Sociology, Government Degree College, KR Nagar. Today, in this particular session, we are going to discuss about yet another contributions of Spencer, that is what we call as types of society or classification of society. ಸಮಾಜದ ವರ್ಗೀಕರಣ ಅಥವಾ ಅದರ ವಿಧಗಳು ಅಂತೇಳಿ ಕರಿತೇವೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ 4ನೇ ಸೆಮಿಸ್ಟರ್ನ ನಿಗದಿಪಡಿಸಿದ ಪತ್ರಿಕೆ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ. ಪತ್ರಿಕೆಯ ವಿಷಯ ಪಯನಿಯರ್ಸ್ ಆಫ್ ಸೋಶಿಯಾಲಜಿ, ಸಮಾಜಶಾಸ್ತ್ರದ ಆಚಾರ್ಯರು ಅಥವಾ ಮೂಲ ಪುರುಷರು ಅಂತೇಳಿ ನಾವು ಅದನ್ನು ವಿಶ್ಲೇಷಣೆಯನ್ನು ಮಾಡ್ತೇವೆ. As Spencer repeatedly argued, all phenomena in all fields proceeded from simplicity to complexity. ಸ್ಪೆನ್ಸರ್ ಅವರ ಈ ಸಮಾಜದ ವರ್ಗೀಕರಣ ಅಥವಾ ವಿಧಗಳನ್ನು ಅವರು ಗುರುತಿಸುವಾಗ ಅವರು ಮೊದಲನೆಯ ಒಂದು ತಿರುಳೇನು, ಅವರ ಚಿಂತನೆಯ ತಿರುಳೇನು ಅಂತಂದರೆ ಎಲ್ಲ ಸಮಾಜಗಳು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಅದು ಮುಂದುವರಿಯುತ್ತೆ ಅಂತ ಹೇಳಿ ಅದರ ಆಧಾರವಾಗಿ ಇಟ್ಕೊಂಡು ಅವ್ರು ಮುಂದುವರಿತಾರೆ. ಸೊಸೈಟೀಸ್ ಆಲ್ಸೋ ಅಂಡರ್ಗೋ ಎವಲ್ಯೂಷನರಿ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್, where Spencer identified 4 societies in terms of stages of their evolutionary development: simple, compound, doubly compound and triply compound ಅಂತ ಹೇಳಿ. ಸಿಂಪಲ್ ಸೊಸೈಟಿ, ಸರಳ ಸಮಾಜ ಅಂತ ಹೇಳಿ ನಾವು ಕರಿತೀವಿ. ದಿಸ್ ಇಸ್ ದ ಮೋಸ್ಟ್ ಪ್ರಿಮಿಟಿವ್ ಸೊಸೈಟಿ, ಅಂದರೆ ಅತ್ಯಂತ ಪ್ರಾಚೀನವಾದಂಥ ಆದಿ ಸಮಾಜ ಮತ್ತು ಸಣ್ಣ ಸಮಾಜವಾಗಿತ್ತು, ಬುಡಕಟ್ಟು ಸಮಾಜವಾಗಿತ್ತು ಅಂತೇಳಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಎರಡನೇದು ಕಾಂಪೌಂಡ್ ಸೊಸೈಟಿ, ಅಂದರೆ ಸಂಯುಕ್ತ ಸಮಾಜ ಅಂತೇಳಿ ಕರಿತೀವಿ. ಅಂದರೆ ಅದು ಎಲ್ಲವೂ ಕೂಡ ಮರ್ಜ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಸ್ವಲ್ಪ ಸಿಂಪಲ್ ಸೊಸೈಟಿಗಿಂತ ಸ್ವಲ್ಪ ಮುಂದುವರೆದಂಥ ಒಂದು ಸೊಸೈಟಿ. ಎ ಲಾರ್ಜ್ ನಂಬರ್ ಆಫ್ ಅಬೌವ್ ಮೆನ್ಷನ್ಡ್ ಸಿಂಪಲ್ ಸೊಸೈಟಿ ಮೇಗೆ ಕಾಂಪೌಂಡ್ ಸೊಸೈಟಿ, ಅಂದರೆ ಈ ಸಣ್ಣ ಸಣ್ಣ ಗುಂಪುಗಳು ಸೇರಿ ಒಂದು ಕಾಂಪೌಂಡ್ ಅಂದರೆ ಒಟ್ಟಿಗೆ ಸೇರ್ಕೊಳ್ತವೆ ಅಂತೆ. ಇನ್ನೊಂದು ಡಬ್ಲಿ ಕಾಂಪೌಂಡ್ ಸೊಸೈಟಿ, ದಿ ಸಂಯುಕ್ತ ಸಮಾಜ ಅಂತ ಹೇಳಿ ಕರಿತೀವಿ. ದೀಸ್ ಕನ್ಸಿಸ್ಟ್ ಆಫ್ ಸೆವೆರಲ್ ಕ್ಲಾನ್ಸ್ ಕಾಂಪೌಂಡೆಡ್ ಇನ್ ಟು ಟ್ರೈಬ್ಸ್ ಆರ್ ಟ್ರೈಬಲ್ ಸೊಸೈಟೀಸ್. ನಾಲ್ಕನೇದು ಟ್ರಿಬ್ಲಿ ಕಾಂಪೌಂಡ್ ಸೊಸೈಟಿ ಅಂತ ಹೇಳಿ ಕರಿತೀವಿ. ಇದನ್ನು ಬಹು ಸಂಯುಕ್ತ ಸಮಾಜ ಅಂತ ಹೇಳಿ ಕರಿತೀವಿ. ಅಂದರೆ ಎಲ್ಲ ಟ್ರೈಬಲ್ ಸೊಸೈಟಿಗಳು, ಸರಳ ಸಮಾಜಗಳೆಲ್ಲ ಸೇರಿ ಆಗಿರ್ತಕ್ಕಂಥ ಸಮಾಜ. Their tribes are organized into nation state. This is the present from the world. This is the present of the world. This matters trend in process of universal evolution in the increased differentiation of social structures, which leads inevitably to better integration and adaptation to environment. ಅಂದರೆ ಯಾವ ಪರಿಸರಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೋದು ಬಹಳಷ್ಟು ಮಟ್ಟಿಗೆ ಅಂತೇಳಿ, ಆವಾಗ ಇದೆಲ್ಲವೂ ಕೂಡ ಅದು ಒಂದು ಸಾರ್ವತ್ರಿಕವಾಗಿ ನಮ್ಗೆ ಕಂಡು ಬರುತ್ತೆ. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಅದರ ರಚನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾದ ನಂತರ ಮತ್ತೊಂದು ಅಂಶ ಅವ್ರು ಹೇಳ್ತಾರೆ, ಚೇಂಜ್ ಫ್ರಮ್ ಮಿಲಿಟರಿ ಸೊಸೈಟಿ ಟು ಇಂಡಸ್ಟ್ರಿಯಲ್ ಸೊಸೈಟಿ, ಅಂದರೆ ಸೈನಿಕ ಸಮಾಜದಿಂದ ನಾವು ಕೈಗಾರಿಕಾ ಸಮಾಜ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಅವರು ವಿಶ್ಲೇಷಣೆಯನ್ನು ಕೊಡ್ತಾರೆ. ಅಕಾರ್ಡಿಂಗ್ ಟು ದ ಸ್ಪೆನ್ಸರ್, ಎವಲ್ಯೂಷನ್ ಪ್ರೊಸೀಡೆಡ್ ಫ್ರಮ್ ಮಿಲಿಟರಿ ಸೊಸೈಟಿ ಟು ಇಂಡಸ್ಟ್ರಿಯಲ್ ಸೊಸೈಟಿ. The types of social structure depends on the relations of the society to other societies in its significant character. ಅಂದರೆ ಅದರ ಮೂಲ ಆಶಯ, ಅದರ ಫೀಚರ್ಸು, ಅದರ ಮಹತ್ವ ಏನಂತಂದರೆ ಅದರ ರಚನೆಯಲ್ಲಿಯೇ ಒಂದು ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು. ಅಂದರೆ ಒಂದು ಸೈನಿಕ ಸಮಾಜ ಬಂತು, ಅದಾದಮೇಲೆ ನಾವು ಆಟೋಮೇಷನ್ ಪ್ರೋಸೆಸ್ ಅಂತ ಏನು ಕರಿತೀವಿ, ಇಂಡಸ್ಟ್ರಿಯಲ್ ಸೊಸೈಟಿ ಅಥವಾ ಕೈಗಾರಿಕಾ ಸಮಾಜ ಬಂತು. Thus, while the military society characterized by the compulsory cooperation, ಅಲ್ಲೇನಾಯಿತು, ಸೈನಿಕ ಸಮಾಜದಲ್ಲಿ ಪರಸ್ಪರ ಒಬ್ಬರು ಸಹಕಾರ ಸಿಕ್ತು. ಅದೇ ಏನಾಯಿತು ಅಂದರೆ ನೆಕ್ಸ್ಟು ಬರ್ತಕ್ಕಂಥ ಕೈಗಾರಿಕಾ ಸಮಾಜದ ಒಂದು ಉತ್ಕೃಷ್ಟತೆಗೆ ಅದು ವಾಲಂಟರಿಯಾಗಿ ಕಾರಣ ಆಗುತ್ತೆ. While the military society has a centralized government, the industrial society has a decentralized government. ಅಂದರೆ ಯಾವಾಗ ಸೈನಿಕ ಸಮಾಜದಲ್ಲಿ ಅದು ಕೇಂದ್ರೀಕೃತವಾಗಿರುತ್ತೆ, ಯಾಕಂದರೆ ಒಬ್ಬ ಅಧಿಕಾರ ಇರ್ತಾನೆ, ಮೇಜರು, ಜನರಲ್ಲು, ಈ ಥರ ಅವರು ಡಿಕ್ಟೇಟ್ ಮಾಡ್ತಿರ್ತಾರೆ ಏನು ಮಾಡಬೇಕು ಅಂತ. ವೆರಿನ್ ದ ಇಂಡಸ್ಟ್ರಿಯಲ್ ಸೊಸೈಟಿ ಅದೇನಾಗಿರುತ್ತೆ ಅಂದರೆ ಕೈಗಾರಿಕಾ ಸಮಾಜ ಯಾವಾಗಲೂ ಕೂಡ ಪ್ರತಿಯೊಂದು ಬಿಡಿ ಭಾಗಗಳು ಏನು ಉತ್ಪತ್ತಿ ಆಗುತ್ತೆ, ಉತ್ಪಾದನಾಂಗಗಳಿದೆ, ಅಲ್ಲೇನಾಗುತ್ತೆ ಒಂದೊಂದು ಸ್ಕಿಲ್ಫುಲ್ ಇರುವಂತಹ ಒಂದು ವ್ಯಕ್ತಿಗಳು ಅದನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದನ್ನು ನಾವು ವಿಕೇಂದ್ರೀಕೃತವಾದಂಥ ಸರ್ಕಾರ ಅಂತಲೂ ಕೂಡ ಕರಿತೇವೆ ಯಾವುದನ್ನು, ಕೈಗಾರಿಕಾ ಸಮಾಜವನ್ನು. ಮಿಲಿಟರಿ ಸೊಸೈಟಿ ಆಸ್ ಎಕನಾಮಿಕ್ ಅಟಾನಮಿ, ಅಂದರೆ ಸೈನಿಕ ಸಮಾಜ ಏನಾಗಿದೆ ಆರ್ಥಿಕವಾದಂಥ ಒಂದು ಸ್ವಾಯತ್ತತೆಯನ್ನು ಹೊಂದಿರುತ್ತೆ. ವೇರ್ ಇಟ್ ಈಸ್ ನಾಟ್ ಫೌಂಡ್ ಇನ್ ಇಂಡಸ್ಟ್ರಿಯಲ್ ಸೊಸೈಟಿ. ಕೈಗಾರಿಕಾ ಸಮಾಜದಲ್ಲಿ ಅಟಾನಮಿ ಪ್ರಶ್ನೆ ಬರೋದಿಲ್ಲ. ಅಲ್ಲೇನಿದ್ರು ಕೂಡ ಅದು ಇಂಡಿಪೆಂಡೆಂಟ್ ಆಗಿ ಅವರು ಏನೇ ಮಾಡಿದ್ರು ಕೂಡ ಕಂಪ್ಲೀಟ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅಂದರೆ ಪ್ರತಿಯೊಂದು ವಸ್ತು ಅಥವಾ ಉತ್ಪಾದನಾ ಘಟಕಕ್ಕೆ ಬೇರೆ ಬೇರೆ ಸಂಬಂಧ ಇರೋದ್ರಿಂದ ನೇರವಾಗಿ, ಸೊ ಅದಕ್ಕೆ ಅಟಾನಮಿ ಪ್ರಶ್ನೆ ಬರೋದಿಲ್ಲ. ದೇರ್ ಇಸ್ ಎ ಡಾಮಿನೇಷನ್ ಆಫ್ ದ ಸ್ಟೇಟ್ ಓವರ್ ಆಲ್ ಅದರ್ ಸೋಷಿಯಲ್ ಆರ್ಗನೈಸೇಷನ್ಸ್ ಇನ್ ದ ಮಿಲಿಟರಿ ಸೊಸೈಟಿ, ವೇರ್ ಆಸ್ ಇನ್ ದ ಇಂಡಸ್ಟ್ರಿಯಲ್ ಸೊಸೈಟಿ ಫಂಕ್ಷನ್ಸ್ ಆಫ್ ದ ಸ್ಟೇಟ್ಸ್ ಆರ್ ವೆರಿ ಮಚ್ ಲಿಮಿಟೆಡ್. ಅಂದರೆ there is a domination of the state over
ಆಲ್ ಅದರ್ ಸೋಷಿಯಲ್ ಆರ್ಗನೈಸೇಷನ್ ಅಂದರೆ ರಾಜ್ಯದ ಅಥವಾ ಅಧಿಕಾರ ಹೊಂದಿರತಕ್ಕಂತಹ ಒಂದು ಸೈನಿಕ ಸಮಾಜದಲ್ಲಿ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ನೇರವಾದ ಹಸ್ತಕ್ಷೇಪ ಹತೋಟಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಕೈಗಾರಿಕಾ ಸಮಾಜದಲ್ಲಿ ಅದನ್ನು ನಾವು ಕಾಣೋದಿಲ್ಲ. ಆಸ್ ಅಬ್ಸರ್ವ್ಡ್ ಬೈ ಸ್ಪೆನ್ಸರ್ ಸಮ್ ರಿಲೇಷನ್ ಫಾರ್ ದ ಥಿಯರಿ ಆಫ್ ಸೋಷಿಯಲ್ ಎವಲ್ಯೂಷನ್, ಅಂದರೆ ಅವರ ಸಮಾಜದ ವರ್ಗೀಕರಣಕ್ಕೆ ಅದಕ್ಕೆ ಬೇಸಿಸ್ ಏನು ಅಂತಂದರೆ ಯಾವುದು ಅಂತಂದರೆ ಸಮಾಜ ವಿಕಾಸ ಸಿದ್ಧಾಂತ ಅಂತೇಳಿ ಹೇಳಬೇಕಾದ್ರೆ ಅಲ್ಲಿ ಸೋಷಿಯಲ್ ಎವಲ್ಯೂಷನ್ ಈಸ್ ಆಲ್ಸೋ ರಿಜಿಡ್ ಆಸ್ ಆರ್ಗ್ಯಾನಿಕ್ ಎವ್ಯಾಲ್ಯೂಷನ್. ಕೆಲವು ಸಂದರ್ಭಗಳು ಏನಾಗುತ್ತೆ, ಸಮಾಜದ ವಿಕಾಸ ಮಂದಗತಿಯಲ್ಲಾಗುತ್ತೆ, ರಿಜಿಡಿಟಿ ಇರುತ್ತೆ ಅಲ್ಲಿ ಅದು ಯಾವ ಥರ ಇರುತ್ತೆ ಅಂತಂದರೆ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತ ಏನು ನಾವು ಕರಿತೀವಿ, ಜೈವಿಕ ಸಾದೃಶ್ಯವಾದಂತಹ ಒಂದು ವಿಕಾಸ ಏನಿದೆ ಅಲ್ಲಿಯೂ ಕೂಡ ಸಮ್ ಸಾರ್ಟ್ ಆಫ್ ರಿಜಿಡಿಟಿ ವಿ ಕ್ಯಾನ್ ಫೈಂಡ್. ಸೊ ಇಟ್ ಕ್ಯಾನ್ ಬಿ ಸೆಡ್ ದಟ್ Spencer had a belief in unilineal evolution of the mankind. It means the mankind's through stages of development is as rigidly determined as the evolution of the individuals from childhood to maturity. ಅಂದರೆ ಬಾಲ್ಯದಿಂದ ಅವನು ಪ್ರೌಢಾವಸ್ಥೆ ತಲುಪೋ ತನಕ ಕೂಡ ಅದೊಂದು ವಿಕಾಸ ಅಂತಕ್ಕಂಥದ್ದು ನಡ್ಕೊಂಡು ಹೋಗುತ್ತೆ ಅಂತ. ಆಸ್ ಬಿಟ್ವೀನ್ ಇನ್ಫ್ಯಾನ್ಸಿ ಆ್ಯಂಡ್ ಮ್ಯಾಚುರಿಟಿ ದೆರ್ ಈಸ್ ನೋ ಶಾರ್ಟ್ ಕಟ್, ಅಂದರೆ ಯಾವುದೇ ಒಂದು ಅಡ್ಡ ದಾರಿ ಇಲ್ಲ ಅಲ್ಲಿ. ಸೊ ದೆರ್ ಈಸ್ ನೋ ವೇ ಫ್ರಮ್ ದ ಲೋವರ್ ಫಾರ್ಮ್ಸ್ ಆಫ್ ಸೋಷಿಯಲ್ ಲೈಫ್ ಟು ಹೈಯರ್, but one passing through small successive modification. The process cannot be abridged and must be gone through with the due patience. Spencer wrote in his study of sociology, ಬರೀತಾರದನ್ನು, ಈಸ್ ಎವಲ್ಯೂಷನ್ ಬಾಂಡ್ ಟು ಮೂವ್ ಟುವರ್ಡ್ಸ್ ಪ್ರೋಗ್ರೆಸ್, ಅಂದರೆ ಈ ವಿಕಾಸ ಅಂತಕ್ಕಂಥದ್ದು ಅದು ಅಭಿವೃದ್ಧಿಯ ಕಡೆಗೆ ಪ್ರಗತಿ ಕಡೆಗೆ ಮುಖ ಮಾಡುತ್ತಾ ಅಂತೇಳಿ ಹೇಳಿಕೊಟ್ರೆ, ಇಟ್ ಕುಡ್ ಬಿ ಕ್ವಶನ್ ವೆದರ್ ಸ್ಪೆನ್ಸರ್ ಬಿಲೀವ್ಡ್ ದಟ್ ಇನ್ ಎವಲ್ಯೂಷನ್ the law of becoming was directed towards progress. Spencer had claimed that the ever-present process of evolution was inevitably leading towards progress. ಅಂದರೆ ಅದು ಇಷ್ಟ ಇರಲಿ ಹಿಂದೆ ಇರಲಿ, ಆದರೆ ಏನಾಗುತ್ತೆ ಅಂತಂದರೆ ಆ ಪ್ರಗತಿ ಅಂತಕ್ಕಂಥದ್ದು ನಿರಂತರವಾಗಿ ಸಮಾಜದ ಬೆಳವಣಿಗೆ ಆಗ್ತಾನೆ ಇರುತ್ತೆ. He believed that many by nature was destined to progress. Spencer in his earlier writing pictures the process of evolution as unremitting and ever present. The change from the homogeneous to heterogeneous, ಅಂದರೆ ಒಂದು ಬಹುರೂಪತೆ ಕಡೆಗೆ ಅದು ಹೋಗ್ತಾ ಇದೆ ಅಂತೇಳಿ, is displayed in progress of civilization as a whole as well as in the progress of nation, and it is still going on with increasing rapidity. ಇವತ್ತೇನಾಗಿದೆ, ಅದು ಅದರ ಪ್ರಕೃತಿಯನ್ನು ಹೆಚ್ಚಿಸ್ಕೊಂಡಿದೆ, ಅದು ಬದಲಾವಣೆ, ಅದು ಬಹುರೂಪತೆ ಕಡೆಗೆ ಹೋಗ್ತಾ ಇದೆ ಅದು ಅನ್ನುವ ಅರ್ಥದಲ್ಲಿ ಅವರು ವಿಶ್ಲೇಷಣೆಯನ್ನು ಕೊಡ್ತಾರೆ. ದ ಪ್ರೊಸೆಸ್ ಆಫ್ ಇಕ್ವಿಲಿಬ್ರಿಯಂ ಇನ್ವಾಲ್ವ್ಡ್ ಇನ್ ಎವಲ್ಯೂಷನ್, ಅಂದರೆ ಅಲ್ಲೊಂದು ಇಕ್ವಿಲಿಬ್ರಿಯಂ ನಾವು ನೋಡ್ಬೋದು ಆ ಪ್ರಗತಿಯಲ್ಲಿ ಅಂತೇಳಿ. ಅಕಾರ್ಡಿಂಗ್ ಟು ಸ್ಪೆನ್ಸರ್, ಎವಲ್ಯೂಷನ್ ಇಸ್ ಪ್ರೋಸೆಸ್ ಹೆಡಿಂಗ್ ಟುವರ್ಡ್ಸ್ ಇಕ್ವಿಲಿಬ್ರಿಯಂ, ಅಂದರೆ ಒಂದು ಸಮಾನತೆಯಡೆಗೆ ಒಂದು ಪರಿಪೂರ್ಣತೆಯಡೆ ಬರ್ತಾ ಇದೀವಿ ನಾವು ಅಂತೇಳಿ. ಈ ರೋಟ್ ಎ ಸೋಷಿಯಲ್ ಆರ್ಗಾನಿಸಮ್ ಲೈಕ್ ಎ ಇಂಡಿವಿಜುವಲ್ ಆರ್ಗಾನಿಸಮ್ ಅಂಡರ್ಗೋಸ್ ಮಾಡಿಫಿಕೇಶನ್ಸ್, ಯಾವಾಗಲೂ ಕೂಡ ಅದರಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ ಅಂತ. ವಿಲ್ ಇಟ್ ಕಮ್ಸ್ ಇನ್ ಟು ಇಕ್ವಿಲಿಬ್ರಿಯಂ ವಿತ್ ಎನ್ವೈರಿಂಗ್ ಕಂಡೀಷನ್ಸ್ and thereupon continuous without further change of structure. The so-called equilibrium will be established through the Darwin called the struggle of existence. ಅಂದರೆ ಯಾರು ಶಕ್ತಿಯುತನಾಗಿರ್ತಾನೆ ಅವನು ಬದುಕೊಳ್ತಾನೆ ಅಂತ. Once the equilibrium is established, societies will then obtain greater freedom and peace. Since societies and institutions are subject to the automatic process of evolution, ಅಂದರೆ ಅದಾಗಿದ್ದದೇ ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಸಮಾಜ ಬೆಳವಣಿಗೆ ಆಗ್ತಕ್ಕಂಥದ್ದು, ದೇ ಡು ನಾಟ್ ಹ್ಯಾವ್ ದ ಕೆಪಾಸಿಟಿ ಟು ಆಫ್ಟರ್ ದ ಕಂಡೀಷನ್ಸ್ ಬಟ್ ವಿಲ್ ಹ್ಯಾವ್ ಟು ಅಡ್ಜಸ್ಟ್ ಟು ದಿ ಕಂಡೀಷನ್ಸ್. ಅಲ್ಲಿನ ಸ್ಥಳೀಯ ಪರಿಸ್ಥಿತಿಗೇ ಹೊಂದಾಣಿಕೆ ಮಾಡ್ಕೊಂಡು ಪ್ರಗತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಆದ ನಂತರ ನಾವು ಅದಕ್ಕೆ ಇರ್ತಕ್ಕಂಥ ಏನಾದರೂ ಸಿದ್ಧಾಂತಕ್ಕೆ ಇರ್ತಕ್ಕಂಥ ಒಂದು ಟೀಕೆಗಳನ್ನು ನೋಡೋದಾದರೆ, ಆಸ್ ಬಗಾಡಸ್ ಎಸ್ ಪಾಯಿಂಟೆಡ್ ಔಟ್, ಸ್ಪೆನ್ಸರ್ ಎಂಫಸೈಸ್ ದ ಲಾ ಆಫ್ ಎವಲ್ಯೂಷನ್ ಆ್ಯಂಡ್ ನ್ಯಾಚುರಲ್ ಕಾಸೇಷನ್. It described social evolution as a phase of natural evolution. ಆ ಸಾಮಾಜಿಕ ವಿಕಾಸ ಅಂತಕ್ಕಂಥ ಅದು ಸ್ವಾಭಾವಿಕ ವಿಕಾಸ ಅಂತೇಳಿ ಅವ್ರನ್ನ ಟೀಕೆಯನ್ನು ಮಾಡ್ತಾರೆ. ಅಲ್ಲದೆ ಸ್ಪೆನ್ಸರ್ ಹ್ಯಾಸ್ ಮೇಡ್ ಎ ಪ್ರಿನ್ಸಿಪಲ್ಸ್ ಎವಲ್ಯೂಷನ್ ಯೂನಿವರ್ಸಲ್ ಇನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಇಟ್ ಈಸ್ ಇಂಡೀಡ್, ಅದು ಇರ್ಬೋದು, ಆದರೆ ಇಟ್ ಈಸ್ ರಿಮಾರ್ಕಬಲ್ ಇಂಟರಾಕ್ಚುವಲ್ ಎಕ್ಸಸೈಸ್ ಅದು ಅಂತೇಳಿ ಅವರು ಉದಾಹರಣೆಯನ್ನು ಕೊಡ್ತಾರೆ. ಸೊ ಇಷ್ಟು ವಿಷಯಗಳನ್ನು ತಾವು ಮನನ ಮಾಡಿಕೊಂಡು ಇನ್ನೂ ಹೆಚ್ಚಿನ ಗ್ರಹಿಕೆಯನ್ನು ತಾವು ಗ್ರಂಥಋಣ ಅಥವಾ ಆಕಾರ ಗ್ರಂಥದ ಈ ಕೆಲವು ಪುಸ್ತಕಗಳಲ್ಲಿ ತಾವು ಕಲ್ತ್ಕೊಂಡ್ರೆ ಇನ್ನಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.